ಹೆಲ್ದಿ ಫುಡ್ ತಿಂದ್ರು ಹಿಂಗಾಗತ್ತಲ್ಲ ಮತ್ತೇನ್ ತಿನ್ನೋದು ಅಂತ ನಿಮ್ಗೆ ಅನ್ಸ್ತಿರ್ಬೋದು. ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಆ ಕಾರಣ ಯಾವುದು? ಆಹಾರ ಎಷ್ಟೇ ಹೆಲ್ದಿ ಆಗಿದ್ರು ಅದನ್ನ ಸೇವಿಸುವ ರೀತಿ ಬಹಳ ಮುಖ್ಯವಾಗುತ್ತೆ. ಈ ಆಂಟಿ ನ್ಯೂಟ್ರಿಯೆಂಟ್ಸ್ ಆಹಾರದಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹವನ್ನ ಹೀರಿಕೊಳ್ಳದಂತೆ ಮಾಡುತ್ತೆ. ನೆನೆ ಹಾಕೋದ್ರಿಂದ ಈ ಪದಾರ್ಥಗಳು ಸಾಫ್ಟ್ ಆಗಿ ಬೇಯುವ ಟೈಮ್ ಕೂಡ ಕಡಿಮೆ ಆಗೋದಿಲ್ಲ. ಸೊ ನೀವು ಎಷ್ಟೇ ಹೆಲ್ದಿ ಫುಡ್ ಅನ್ನ ತಿನ್ನಿ, ಅದರ ಜೊತೆಗೆ ಟೀ ಕಾಫಿ ಕೊಡಿದ್ರೆ ಬೇರೆ ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನ ಹೀರಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಹಾಯ್ ಹಲೋ, ಡಾಕ್ಟರ್ ಬಾಸ್ಗೆ ಸ್ವಾಗತ. ಕೆಲವರಿಗೆ ಬೇಳೆಕಾಳುಗಳನ್ನ ತಿಂತಿದ್ದ ಹಾಗೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಡ್ರೈ ಫ್ರೂಟ್ಸ್ ತಿಂದ್ರೆ ಡೈಜೆಸ್ಟೇ ಆಗೋದಿಲ್ಲ. ಇದೇನಿದು ಹೆಲ್ದಿ ಫುಡ್ ತಿಂದ್ರು ಹಿಂಗಾಗತ್ತಲ್ಲ ಮತ್ತೇನ್ ತಿನ್ನೋದು ಅಂತ ನಿಮ್ಗೆ ಅನ್ಸ್ತಿರ್ಬೋದು. ಈ ಆಹಾರಗಳು ಹೆಲ್ದಿ ಆಗಿದ್ರು ಕೂಡ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಆ ಕಾರಣ ಯಾವುದು, ಪರಿಹಾರ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಹಾರ ಎಷ್ಟೇ ಹೆಲ್ದಿ ಆಗಿದ್ರು ಅದನ್ನ ಸೇವಿಸುವ ರೀತಿ ಬಹಳ ಮುಖ್ಯವಾಗುತ್ತೆ. ಅಕ್ಕಿ, ಗೋಧಿ, ಬೇಳೆಕಾಳು, ಡ್ರೈ ಫ್ರೂಟ್ಸ್ ಇವೆಲ್ಲವೂ ಆರೋಗ್ಯಕ್ಕೆ ಒಳ್ಳೇದೆ. ಆದ್ರೆ ಇವೆಲ್ಲದರಲ್ಲೂ ಆಂಟಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಈ ಆಂಟಿ ನ್ಯೂಟ್ರಿಯೆಂಟ್ಸ್ ಆಹಾರದಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹವನ್ನ ಹೀರಿಕೊಳ್ಳದಂತೆ ಮಾಡುತ್ತೆ. ಯಾವುದೇ ರೀತಿಯ ಬೇಳೆಕಾಳುಗಳು, ದವಸ ಧಾನ್ಯಗಳು ಅಥವಾ ಡ್ರೈ ಫ್ರೂಟ್ಗಳಲ್ಲಿ ಫೈಟಿಕ್ ಆಸಿಡ್ ಎಂಬ ಆಂಟಿ ನ್ಯೂಟ್ರಿಯೆಂಟ್ ಇರುತ್ತೆ. ಹೀಗಾಗಿ ಇವುಗಳನ್ನ ಸೇವಿಸುವುದಕ್ಕೂ ಮುಂಚೆ ನೀವು ನೀರಲ್ಲಿ ನೆನೆಸಿಟ್ರೆ ಅವುಗಳಲ್ಲಿರುವಂತಹ ಫೈಟಿಕ್ ಆಸಿಡ್ ನೀರಿನಲ್ಲಿ ಲೀಚ್ ಆಗುತ್ತೆ. ಮಿನಿಮಮ್ 4 ಅವರ್ಸ್ ಆದ್ರೂ ನೀರಿನಲ್ಲಿ ನೆನೆಸಿಡ್ಬೇಕಾಗತ್ತೆ. ಬಳಿಕ ಆ ನೀರನ್ನ ಡಿಸ್ಕಾರ್ಡ್ ಮಾಡಿ ಫ್ರೆಶ್ ವಾಟರ್ ಬಳಸಿ. ಈ ರೀತಿ ಮಾಡೋದ್ರಿಂದ ಡೈಜೆಷನ್ಗೆ ಕೂಡ ಹೆಲ್ಪ್ ಆಗುತ್ತೆ. ನೆನೆ ಹಾಕೋದ್ರಿಂದ ಈ ಪದಾರ್ಥಗಳು ಸಾಫ್ಟ್ ಆಗಿ ಬೇಯುವ ಟೈಮ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಡೈಜೆಷನ್ ಸಮಸ್ಯೆಗಳು ಬರೋದಿಲ್ಲ. ಸಪೋಸ್ ನಿಮ್ಗೆ ಎಲ್ಲಾ ಪದಾರ್ಥಗಳನ್ನ ನೀರಿನಲ್ಲಿ ನೆನೆಸಿರೋದಕ್ಕೆ ಆಗೋದಿಲ್ಲ ಅಂತ ಆದ್ರೆ ಅಟ್ಲೀಸ್ಟ್ ತೊಗರಿ ಬೇಳೆ, ಹೆಸರು ಬೇಳೆ, ಹೆಸರು ಕಾಳು ಈ ರೀತಿಯ ಬೇಳೆ ಕಾಳುಗಳನ್ನ ನೆನೆಸಿಡಿ. ಯಾಕಂದ್ರೆ ಇವುಗಳಲ್ಲಿ ಒಲಿಗೋಸ್ಯಾಕರೈಡ್ ಎಂಬ ಸಕ್ಕರೆ ಅಂಶವಿದೆ. ಇದು ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿ ಮಾಡುತ್ತೆ. ಬಟ್ ನೀರಲ್ಲಿ ನೆನೆಸಿರೋದ್ರಿಂದ ಆ ಸಕ್ಕರೆ ಅಂಶ ಕೂಡ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಇದರಿಂದ ಗ್ಯಾಸ್, ಹೊಟ್ಟೆಯುಬ್ಬರ ಆಗೋದಿಲ್ಲ. ಇನ್ನು ಕೆಲ ಸೊಪ್ಪು ತರಕಾರಿಗಳಲ್ಲಿ ಕೂಡ ಆಂಟಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಉದಾಹರಣೆಗೆ ಪಾಲಕ್ ಹಾಗೂ ಕೆಲ ಸೊಪ್ಪುಗಳಲ್ಲಿ ಆಕ್ಸಲೇಟ್ ಎಂಬ ಅಂಶವಿದೆ. ಇದು ಕಿಡ್ನಿಯ ಮೇಲೂ ಎಫೆಕ್ಟ್ ಮಾಡುತ್ತೆ. ಹೀಗಾಗಿ ಪಾಲಕನ್ನ ಯಾವತ್ತೂ ಹಸಿಯಾಗಿ ಸೇವಿಸಬೇಡಿ. ಅದನ್ನ ಬಿಸಿ ನೀರಿನಲ್ಲಿ 5 ನಿಮಿಷ ಬ್ಲಾಂಚ್ ಮಾಡಿ ಆಮೇಲೆ ಬಳಸಿ. ಇನ್ನು ತುಂಬಾ ಜನಕ್ಕೆ ಕ್ಯಾರೆಟ್, ಬೀಟ್ರೂಟ್ ಈ ರೀತಿಯ ತರಕಾರಿಗಳನ್ನ ಹಸಿಯಾಗಿ ಸೇವಿಸುವ ಅಭ್ಯಾಸವಿದೆ. ಇವುಗಳಲ್ಲಿ ಕೂಡ ಫೈಟಿಕ್ ಆಸಿಡ್ ಇರೋದ್ರಿಂದ ಹೊಟ್ಟೆಯುಬ್ಬರ, ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಜಾಸ್ತಿ. ಹೀಗಾಗಿ ಇವುಗಳನ್ನ ಸ್ವಲ್ಪ ಸ್ಟೀಮ್ ಮಾಡಿ ಸೇವಿಸಿ. ಹಾಗೆ ಚಹಾದಲ್ಲಿ ಟ್ಯಾನಿನ್ ಎಂಬ ಅಂಶ, ಕಾಫಿಯಲ್ಲಿ ಕೆಫೀನ್ ಅಂಶವಿದೆ. ಈ ಅಂಶಗಳು ಬಿಸಿಯಾದ್ರೂ ಕೂಡ ಕಡಿಮೆ ಆಗೋದಿಲ್ಲ. ಸೊ ನೀವು ಎಷ್ಟೇ ಹೆಲ್ದಿ ಫುಡ್ ಅನ್ನ ತಿನ್ನಿ, ಅದರ ಜೊತೆಗೆ ಟೀ ಕಾಫಿ ಕೊಡಿದ್ರೆ ವೇಸ್ಟ್. ಯಾಕಂದ್ರೆ ಕಾಫಿ ಟೀಯಲ್ಲಿರುವಂತಹ ಆಂಟಿ ನ್ಯೂಟ್ರಿಯೆಂಟ್ಸ್ ಬೇರೆ ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನ ಹೀರಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಇನ್ನು ಕೊನೆಯದಾಗಿ ಆಹಾರವನ್ನ ಹುದುಗು ಬರ್ಸೋದು ಅಂದ್ರೆ ಫರ್ಮೆಂಟ್ ಮಾಡೋದು ಅಥವಾ ಮೊಳಕೆ ಬರ್ಸೋದ್ರಿಂದ ಕೂಡ ಆಂಟಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಇದನ್ನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಹಾಗೆ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.